ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ 11 ಕನ್ನಡ. ಸ್ನೇಹಿತರೆ, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತು ನಮ್ಮ ಬಿಸಿಸಿಐ ನಡುವಿನ ಜಗಳ ಮುಗಿಯೋ ಲಕ್ಷಣನೇ ಕಾಣಿಸ್ತಿಲ್ಲ. ಪ್ರತಿ ಸಲ ಬಿಸಿಸಿಐ ಜೊತೆ ಕಾಲ್ ಕೆರೆದು ಜಗಳಕ್ಕೆ ಬರೋ ಪಾಕಿಸ್ತಾನ ಕೊನೆಗೆ ಸೋತು ಸುಣ್ಣ ಆಗಿ ಮನೆಗೆ ಹೋಗುತ್ತೆ. ಆದ್ರೆ ಪಾಠ ಕಲಿಯದ ಪಿಸಿಬಿ ಈಗ ಮತ್ತೊಮ್ಮೆ ಬಿಸಿಸಿಐ ಜೊತೆ ನೇರ ಕದನಕ್ಕೆ ಇಳಿದಿದೆ. ಅದೇನಂದ್ರೆ, ಜಗತ್ತಿನ ಶ್ರೀಮಂತ ಲೀಗ್ IPL ನಡೆಯೋ ಟೈಮ್ನಲ್ಲೇ ತನ್ನ ಪಾಕಿಸ್ತಾನ ಸೂಪರ್ ಲೀಗ್ ನಡೆಸೋಕೆ ಪ್ಲಾನ್ ಮಾಡಿದೆ. 2026ರಲ್ಲಿ ನಡೆಯೋ ಈ ವೇಳಾಪಟ್ಟಿ ಸಂಘರ್ಷ ಹೇಗಿರ್ಲಿದೆ? ಪಾಕಿಸ್ತಾನದ ಈ ಹೊಸ ಪ್ಲಾನ್ ವರ್ಕೌಟ್ ಆಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಟ್ರೆಸ್ಟಿಂಗ್ ಫೈಟ್ ಬಗ್ಗೆ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಸ್ಪೋರ್ಟ್ಸ್ 11 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಕ್ರಿಕೆಟ್ ಲೋಕದ ಬಿಸಿ ಬಿಸಿ ಸುದ್ದಿಗಳು ನಿಮಗಾಗಿ ಕಾಯ್ತಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ IPL ನಡೆಯುವಾಗ ಬೇರೆ ದೇಶಗಳು ತಮ್ಮ ಟೂರ್ನಿಗಳನ್ನ ನಡೆಸಲ್ಲ, ಯಾಕಂದ್ರೆ ಎಲ್ಲಾ ಸ್ಟಾರ್ ಪ್ಲೇಯರ್ಸ್ ಇಂಡಿಯಾದಲ್ಲಿ ಇರ್ತಾರೆ. ಆದ್ರೆ PCB ಅಧ್ಯಕ್ಷ ಮೊಹಸಿನ್ ನಖ್ವಿ ನ್ಯೂಯಾರ್ಕ್ನಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಮುಂದಿನ ಆವೃತ್ತಿಯ ಅಂದ್ರೆ TSL ನ 11ನೇ ಸೀಸನ್ ಅನ್ನ 2026ರ ಮಾರ್ಚ್ 26ರಿಂದ ಮೇ 3ರವರೆಗೆ ನಡೆಸೋಕೆ ತೀರ್ಮಾನ ಮಾಡಿದ್ದಾರೆ. ಸರಿಯಾಗಿ ಇದೇ ಟೈಮ್ನಲ್ಲಿ ನಮ್ಮ IPL ಕೂಡ ಧೂಳೆಬ್ಬಿಸ್ತಾ ಇರುತ್ತೆ. ಮಾರ್ಚ್ ಕೊನೆಯ ವಾರದಿಂದ ಮೇ ಅಂತ್ಯದವರೆಗೆ IPL ನಡೆಯೋದ್ರಿಂದ ಈ ಎರಡೂ ಲೀಗ್ಗಳು ಒಂದೇ ಸಮಯದಲ್ಲಿ ಮುಖಾಮುಖಿ ಆಗ್ಲಿವೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಬಾರಿ PSL ಕೂಡ ದೊಡ್ಡದಾಗ್ಲಿದೆ. ಇಲ್ಲಿಯವರೆಗೆ PSL ನಲ್ಲಿ ಇದ್ದಿದ್ದು ಕೇವಲ 6 ತಂಡಗಳು. ಆದ್ರೆ 2026ರಲ್ಲಿ ತಂಡಗಳ ಸಂಖ್ಯೆಯನ್ನ 8ಕ್ಕೆ ಏರಿಸಲು PCB ನಿರ್ಧರಿಸಿದೆ. ಫೈಸಲಾಬಾದ್, ಸಿಯಾಲ್ಕೋಟ್, ಹೈದರಾಬಾದ್ ಅಂತಹ ಹೊಸ ನಗರಗಳನ್ನ ಲಿಸ್ಟ್ ಮಾಡಲಾಗಿದೆ. ಈ ಹೊಸ ಫ್ರಾಂಚೈಸಿಗಳ ಹರಾಜು 2026ರ ಜನವರಿ 8ರಂದು ನಡೆಯಲಿದೆ. ತಂಡಗಳನ್ನ ಜಾಸ್ತಿ ಮಾಡಿ IPLಗೆ ಟಕ್ಕರ್ ಕೊಡೋಕೆ PCB ರೆಡಿಯಾಗಿದೆ. ಈಗ ಅಸಲಿ ಪ್ರಶ್ನೆಗೆ ಬರೋಣ. IPL ನಡೆಯೋವಾಗ PSL ನೋಡೋರ್ಯಾರು, ಅಲ್ಲಿ ಆಡೋರ್ಯಾರು? PCB ಎಷ್ಟೇ ಹೇಳಿದ್ರು ಸತ್ಯ ಏನಂದ್ರೆ, ಪ್ರಪಂಚದ ಟಾಪ್ ಕ್ಲಾಸ್ ಆಟಗಾರರು IPL ಬಿಟ್ಟು ಎಲ್ಲೂ ಹೋಗಲ್ಲ. ಯಾವ ವಿದೇಶಿ ಆಟಗಾರರಿಗೆ IPL ನಲ್ಲಿ ಚಾನ್ಸ್ ಸಿಗಲ್ವೋ ಅಥವಾ ಯಾರು IPL ಹರಾಜಿನಲ್ಲಿ ಅನ್ಸೋಲ್ಡ್ ಆಗ್ತಾರೋ ಅವ್ರು ಮಾತ್ರ PSLಗೆ ಹೋಗ್ತಾರೆ. ಇದು IPL ರಿಜೆಕ್ಟೆಡ್ ಪ್ಲೇಯರ್ಸ್ ಲೀಗ್ ಆಗೋ ಚಾನ್ಸೇ ಜಾಸ್ತಿ. ಹಣ, ಗ್ಲಾಮರ್ ಮತ್ತು ಕ್ವಾಲಿಟಿಯಲ್ಲಿ IPL ಹತ್ರಕ್ಕೂ PSL ಬರೋಕೆ ಸಾಧ್ಯ ಇಲ್ಲ ಅನ್ನೋದು ಕ್ರಿಕೆಟ್ ಪಂಡಿತರ ಮಾತು. ಒಟ್ಟಿನಲ್ಲಿ PCB ಏನೇ ಪ್ಲಾನ್ ಮಾಡಿದ್ರು BCCI ಪವರ್ ಮುಂದೆ ಅದು ನಡೆಯಲ್ಲ. ಆದ್ರೆ 2026ರಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಡಬಲ್ ಧಮಾಕ ಸಿಗೋದು ಗ್ಯಾರಂಟಿ. ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್? ಒಂದೇ ಸಮಯದಲ್ಲಿ ಮ್ಯಾಚ್ ಬಂದ್ರೆ ನೀವು IPL ನೋಡ್ತೀರಾ ಅಥವಾ PSL ನೋಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ 11 ಕನ್ನಡ ಚಾನೆಲ್ ನೋಡ್ತಾ ಇರಿ. ಜೈ ಹಿಂದ್.